ಚೀಟಿ ಹಾಕಿರೋರು ಈ ಒಂದು ಸುದ್ದಿಯನ್ನು ನೋಡಲೇಬೇಕಾದಂಥದ್ದು. ಯಾಕೆಂತಂದರೆ ಯುಗಾದಿ ಹಬ್ಬದ ಹೆಸರಲ್ಲಿ ಚೀಟಿ ಹಾಕಿರುವವರು ಈಗ ಮೋಸ ಹೋಗಿರುವಂಥದ್ದು. ಇದೊಂದು ಘಟನೆ ಬೆಂಗಳೂರಿನ ಗಿರಿನಗರದಲ್ಲಿ ನಡೆದಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಏನು ಯುಗಾದಿ ಹಬ್ಬಕ್ಕೆ ಚೀಟಿ ಹಾಕಿದ್ರು ನೂರಾರು ಜನರು. ಆ ಜನರು ಇವತ್ತು ಮೋಸ ಹೋಗಿದ್ದಾರೆ. ಅವರು ಚೀಟಿ ಹಾಕಿದಂಥ ಏನು ಓನರ್ ಇದ್ದರು ಪುಟ್ಟಸ್ವಾಮಿ ಗೌಡ, ಅವರೀಗ ರಾತ್ರೋರಾತ್ರಿ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು. ಈಗ ನೂರಾರು ಜನರಿಗೆ ಮೋಸ ಮಾಡಿ ಈಗ ಚೀಟಿದು ದುಡ್ಡು ಇಲ್ಲ, ಈ ಕಡೆ ಹಬ್ಬದ ಏನು ಮಾಂಸ ಕೊಡ್ತೀನಿ ಮತ್ತು ಏನು 30 ರೇಷನ್ ಕೊಡ್ತೀನಿ ಅನ್ನುವಂಥದ್ದನ್ನು ಏನು ಕೊಟ್ಟಿದ್ರು ಅವರು, ಅದೆಲ್ಲವೂ ಕೂಡ ಈಗ ಮೋಸ ಮಾಡಿ ಹೋಗಿರುವಂಥದ್ದು. ಈಗ ಮೋಸ ಹೋಗಿರುವಂಥ ಜನರು ಕೂಡ ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ಹೇಳಿ, ಈಗ ನೀವು ಏನು ಯುಗಾದಿ ಹಬ್ಬ ಚೀಟಿ ಹಾಕಿದ್ರಿ, ಇವರು ಯಾವ ಥರ ನಂಬಿ ನೀವು ಚೀಟಿ ಹಾಕಿದ್ರಿ? ಅವ್ನು 3 ವರ್ಷದಿಂದ ನಂಬಿದ್ದೆ ಸರ್. 3 ವರ್ಷದಿಂದ ನಂಬಿದ್ದು, ಸ್ವಂತ ಮನೆ, ಏನು ಮೋಸ ಅಂತ ಆಗಿಲ್ಲ. 3 ವರ್ಷದಿಂದ ಕರೆಕ್ಟಾಗಿ ಕೊಟ್ಟಳು. ಈ ವರ್ಷವೇ ಆ ಥರ ಮಾಡಿದ್ರು. ನನ್ನ ಮುಸ್ರೆ ಮನೆ ಉಜ್ಜಿ, ನನ್ನ ಗಂಡ ಇಲ್ಲ, ಏನೂ ಇಲ್ಲ, ಮುಸ್ರೆ ಮನೆ ಉಜ್ಜಿ ಎಲ್ಲರೂ ಮುಸ್ರೆ ಮನೆ ಉಜ್ಜಿ ನಾನು ತಗೊಬಂದು ಕೊಟ್ಟಿದ್ದೆ ಸರ್. ಎಷ್ಟು ತಿಂಗಳಿಗೆ ಎಷ್ಟು ಚೀಟಿ ದುಡ್ಡು ಕಟ್ತಾ ಇದ್ರಿ? 10,400 ರೂಪಾಯಿ ಸರ್. ಎಷ್ಟು ಜನದ ಚೀಟಿ ನೀವು? 26 ಜನ ಸರ್. 26 ಜನ. ಈಗ 26 ಜನ ನಿಮ್ಮನ್ನು ಬಂದು ಕೇಳ್ತಾ ಇದ್ದಾರೆ. ಬಂದ್ಕೊಳ್ತಾರೆ. ನಾನು ಅವ್ರ ಅಮ್ಮನ ನೋಡಿಲ್ಲ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ಎಲ್ಲ ನಿಮ್ಮನೆ ತಕ್ಕೊತೀವಿ ಅಂತ ಎಲ್ಲರೂ ಅಲ್ಕ ಮಾತಾಡ್ತಾರೆ ಸರ್. ಅದಕ್ಕೆ ನಮ್ಮ ಮಕ್ಕಳು ಏನು ಮಾಡ್ತೀಯಮ್ಮ ನೀನು, ಏನು ಮಾಡ್ತೀಯ ನೀನು, ಪ್ರಾಣ ಕೊಳಕ್ಕೆ ತಯಾರಾಗಿದ್ದೀಯಲ್ಲಮ್ಮ ಅಂತ ಅಂದರು. ಅದಕ್ಕೆ ನಮ್ಮ ಮಗು ಎತ್ಕೊಂಡು ನಾವು ರಾತ್ರಿ ಬಂದಿದ್ದ ಸರ್. ಈ ಆಂಟಿಗೂ ಗೊತ್ತು, ಆ ಆಂಟಿಗೆ ಹೇಳ್ಬಿಟ್ಟೋದ್ರು ನಮ್ಮ ಮಗು 5 ತಿಂಗಳದು. ಆ ಆಂಟಿ ನಮ್ಮ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ ಆಂಟಿ, ನನಗೆ ನಮ್ಮ ಅಪ್ಪ ಇಲ್ಲ, ನಮ್ಮ ಅಮ್ಮನೂ ಇದ್ದಾರೆ, ನಮ್ಮ ಅಮ್ಮನ ನಾವು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಈಗ ಕಳಿಸಿದ್ರು ಸರ್. ಈ ಥರ ನಮಗೆ ನ್ಯಾಯ ಸಿಗಬೇಕು ಸರ್, ನಮ್ಗೆ ನ್ಯಾಯ ಕೊಡಲೇಬೇಕು ಸರ್ ನೀವು. ಮೇಡಮ್ ಹೇಳಿ, ನೀವೆಷ್ಟು? ನಾವು 30 ಹಾಕಿದ್ದು ಸರ್. ಹಾಕಿದ್ದು ಹೋದ ವರ್ಷ 3 ಹಾಕಿದ್ದು. ಈ ಸಲ ಇನ್ನೂ ನಂಬಿಕೆ ಮೇಲೆ 30 ಹಾಕ್ಸ್ದು. ಆಮೇಲೆ ಈಗ ಕೊಡ್ತೀವಿ ಅಂತ ಹೇಳ್ತಿದ್ರು. ಆಮೇಲೆ ಸೇರು ಹಾಕಿ ಅಂತ ಹೇಳಿದ್ರು, ಸೇರು ಹಾಕ್ಬಿಟ್ಟು ಚೀಟಿನೂ ಹಾಕಿಸ್ಬಿಟ್ಟಿದ್ದೀವಿ ಸರ್. ಕೊಡ್ತೀವಿ ಅಂತ ಹೇಳಿದ್ರು, ನಾವು ಓಕೆ ಹಾಕಿ ಮಾಡಿ ಅಂತ ಹೇಳಿದ್ರು. ನೀವು ಎಷ್ಟು ಕಟ್ತಾ ಇದ್ರಿ ತಿಂಗಳಿಗೆ ಮೇಡಮ್? ನಾವು 30 ಚೀಟಿ ಕಟ್ತಾ ಇದ್ವಿ. 30 ಚೀಟಿ ನೀವು ಒಬ್ಬರೇ ಕಟ್ತಾ ಇದ್ದೀರಾ? 30 ನಮ್ಮದೆಲ್ಲೇ ಕಟ್ಟು ಬಂದು ಅಮೌಂಟ್ ನಮ್ಮಲ್ಲಿ ಅವ್ರ ಫೋನಿಗೆ ಹೋಗೋದು, ಇನ್ನು ಮಿಕ್ಕಿದ್ದೆಲ್ಲ ನನಗೆ ಕ್ಯಾಶ್ ಕೊಟ್ಬಿಟ್ಟು ಕಟ್ಬಿಟ್ಟು ಎಂಟ್ರಿ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಹೋದ ವರ್ಷ ಜಾಸ್ತಿ ಹಾಕಿಲ್ಲ, ಈ ವರ್ಷ ಜಾಸ್ತಿ ಹಾಕಿದ್ದೀವಿ ಸರ್. ಸರ್ ನಾನು ಕಾರ್ಡ್ ಹಾಕಿಲ್ಲ, ಒಡವೆ ಕೊಟ್ಬಿಟ್ಟಿದ್ದೀನಿ ಸರ್. ಪರ್ಸೆಂಟೇಜ್ ಕಮ್ಮಿ ನನ್ನ ಅಕೌಂಟಲ್ಲಿ ಅಂದರು. ಅದಕ್ಕೆ 70 ಗ್ರಾಮ್ ಒಡವೆ ಕೊಟ್ಟು ಬಿಡ್ಸಕ್ಕೂ 1,80,000 ಕೊಟ್ಟಿದ್ದೀನಿ. ನೀವು ಯಾವ ಏರಿಯಾದವರು? ನಾವು ಇದೇ ಏರಿಯಾದವರು. ನಾವು ಇಲ್ಲಿ ಬೀದಿ ವ್ಯಾಪಾರ, ಹಾಲು ವ್ಯಾಪಾರ ಮಾಡ್ತೀವಿ. ನಮ್ಮದು ಸರ್ 490 ಕಾರ್ಡ್ ಸರ್. ಈಗ 4 ವರ್ಷದಿಂದ ಪರಿಚಯ ಇವರು ನಮಗೆ. 3 ವರ್ಷ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ವರ್ಷವೇ ಈ ಥರ ಮಾಡಿದ್ದು. ನಾವು ನಂಬಿಕೆ ಮೇಲೆ ಸರ್ ವ್ಯವಹಾರ ಮಾಡಿದ್ದು. ಹೋದ ವರ್ಷ ನಾನು 700 ಚಿಲ್ಲರೆ ಕಾರ್ಡ್ ಮಾಡಿದ್ದೆ, ಈ ಸತಿ 500 ಕಾರ್ಡ್ ಮಾಡಿದ್ದೀನಿ. ದುಡ್ಡು ಕಟ್ತಾ ಇದ್ದೆ? ಹೌದು ಸರ್. 1,96,000 ರೂಪಾಯಿ ಕಟ್ತಾ ಇದ್ದೆ ಸರ್, ಪ್ರತಿ ತಿಂಗಳು ಕಟ್ತಾ ಇದ್ದೆ. ಮನೆ ಇದೆ ಮತ್ತು ನಂಬಿಕೆ, ಮತ್ತು ಮಾರ್ಕೆಟಲ್ಲಿ ಬಟ್ಟೆ ಅಂಗಡಿ ಇದೆ, ಆ ನಂಬಿಕೆ ಮೇಲೆ ಸರ್ ನಾನು ವ್ಯವಹಾರ ಮಾಡಿದ್ದು. ಎಷ್ಟು ದಿವಸದಿಂದ ಕಾಣಿಸ್ತಾ ಇಲ್ಲ? 20ನೇ ತಾರೀಕಿಂದ ಇಲ್ಲ ಸರ್. 20ನೇ ತಾರೀಕಿಂದ ಇಲ್ಲ. ಜನಗಳೆಲ್ಲ ಗಲಾಟೆ ಮಾಡ್ತಿದ್ದಾರೆ. ನಮ್ಮ ಮನೆ ಹತ್ರ 100 ಕಾರ್ಡು 3 ಜನ ಹಾಕ್ಯಾರೆ. ನಮ್ಮ ಮನೆ ಹತ್ರ ಬಂದು ವಿಷ ಕುಡಿತೀನಿ. ಯಾವತ್ತು ಕೊಡ್ತೀನಿ ಅಂತಂದಿದ್ರು? ಮಟನ್ ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರು ಸರ್. ರೇಷನ್ ಎಲ್ಲ ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರು ಸರ್ ನಮಗೆ. ಈಗ ನಿನ್ನೆಯಿಂದ ಇಲ್ಲ. ನಿಮ್ಮ ಗಮನಕ್ಕೆ ಯಾವಾಗ ಬಂತಿತ್ತು ಸರ್? ನನ್ನ ಗಮನಕ್ಕೆ ಮೊನ್ನೆನೇ ಬಂದರು ಇವರು. ಒಂದು 15-20 ಜನ ಆಫೀಸಿಗೆ ಬಂದರು. ಸರ್ ಈ ಥರ ಯುಗಾದಿ ಹಬ್ಬಕ್ಕೆ ಚೀಟಿ ಹಾಕಿದ್ವಿ, ಮಟನ್ಗೆ ಆಮೇಲೆ ರೇಷನ್ ಎಲ್ಲ ಕೊಡ್ತಾರೆ ಅಂತೇಳಿ. ಯಾವ ಕ್ರಮ ಹಾಕಿದ್ದೇನೆ? ಸ್ವಂತ ಮನೆ ಇದೆ, ಹಾಕಿದ್ವಿ. 4-5 ವರ್ಷದಿಂದ ನಾವು ಹಾಕಿದ್ವಿ, ಕೊಡ್ತಾಯಿದ್ರು. ಈಗ ಇದ್ದಕ್ಕಿದ್ದಂಗೆ ಹೋಗಿ ಶುಕ್ರವಾರ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಡ ಸರ್ ಅಂದರು. ಸರಿ ಅಂತೇಳಿ ನಾವು ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಬ್ಯಾಡ್ರಂಪ್ರೂ ಟೆನ್ಷನ್ಗೆ ಕಂಪ್ಲೇಂಟ್ ಕೊಟ್ಟಾರೆ. ಆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಏನು ಆಕ್ಷನ್ ತೊಗೊಂಡಿಲ್ಲ. ಆಮೇಲೆ ಇವ್ರು ಮತ್ತೆ ಬಂದು ಒಂದು 15-20 ಜನ ಲೇಡೀಸ್ ಬಂದರು. ಅಣ್ಣ ನಾವು 100 ಕಾರ್ಡ್ ಹಾಕಿದ್ವಿ, 150 ಕಾರ್ಡ್ ಹಾಕಿದ್ವಿ, ಒಬ್ಬರು 490 ಕಾರ್ಡು, ಈ ಥರ ಎಲ್ಲ ಹೇಳ್ತಾಯಿದ್ರು. ಮತ್ತು ಹೆಂಗಮ್ಮ ಹಾಕಿದ್ರು ಅಂದಾಗ ಸರ್ ನಾವು ವ್ಯಾಪಾರ ಮಾಡೋದು, ನಾನು ಒಬ್ಬರಿಂದ ಪಾಪ ಎಲ್ಲ ಮುಸರಿ ತಿಕ್ಕರು ಬೀದಿ ವ್ಯಾಪಾರ ಮಾಡೋರು, ಒಬ್ಬೊಬ್ಬರ ಹತ್ರ ಇಸ್ಕೊಂಡು ಹಾಕಿರೋದು ಹಣ ದುಡ್ಡು. ಈಗ ನಮಗೆ ನಮ್ಮ ದುಡ್ಡು ಹೋದ್ರೂ ಪರವಾಗಿಲ್ಲ, ಒಬ್ಬೊಂದು. ಈಗ ನಾನು ಎಲ್ಲರೂ ಬಂದು ನಮ್ಮನ ಹತ್ರ ಕೂತ್ಕೊಂತಾರೆ, ವಿಷ ಕುಡಿತೀನಿ, ಹಾಗೆ ಮಾಡ್ತೀನಿ, ನಾವು ಅಮ್ಮ ಹೇಳಿದ್ರು ಒಬ್ರು ಕ್ಯಾನ್ಸರ್ ಪೇಷೆಂಟು ಅಂತೇಳಿ. ದಯವಿಟ್ಟು ಅಯ್ಯಪ್ಪ ಪುಟ್ಟಸ್ವಾಮಿ ಗೌಡ್ರು ಎಲ್ಲೇ ಇದ್ರೂ ಬಂದು ಜನಗಳಿಗೆ ಇವತ್ತೆಲ್ಲ ನೀನು ನಾಳೆ ಕೊಡ್ತೀನಿ, ನೀನು ಪರವಾಗಿಲ್ಲ, ಬಟ್ಟು ಕೊಟ್ಟು ಅವ್ರಿಗೆ ಏನಾದ್ರು ಸ್ವಲ್ಪ ನಾವು ಕೊಟ್ಟು ಬಂದೋದ್ರೆ ಅವ್ರದ್ದು ಜೀವ ಉಳ್ಕೊಳ್ಳುತ್ತೆ. ನೀ ಎಲ್ಲೋ ಹೋಗಿ ಕೂತ್ಕೊಂಡು ತಿನ್ಕೊಂಡು ಕೂತ್ಕೊಳ್ಳೋ ಬದಲು ಅವ್ರ ಜೀವನ ಅದ್ರ ಉಳ್ಕೊ. ಯಾಕಂದರೆ ಬಡವರು ಇವರು, ಬೀದಿ ವ್ಯಾಪಾರ ಮಾಡೋರು. ಈಗ ಒಬ್ಬರು 5,000 ರೂಪಾಯಿ, 6,000 ರೂಪಾಯಿ, 10,000 ರೂಪಾಯಿ ಎಲ್ಲಿ ದುಡಿತಾರೆ? ಆಗ ಹಬ್ಬಕ್ಕೆ ಹಾಕಿದರೆ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಅವ್ನು ಎಲ್ಲೇ ಇದ್ರೂ ಬಂದು ಕೂಡಲೇ ಅವ್ರ ಜನಗಳದ್ದು ಬಗೆಹರಿಸ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ಆಮೇಲೆ ಸಾರ್ವಜನಿಕರಿಗೆ ಈ ಥರ ಮೋಸ ಮಾಡೋರು ಇರ್ತಾರೆ, ದಯವಿಟ್ಟು ನೀವು ಯಾವಾಗಲೂ ಹೋಗಬೇಡಿ. ನಿಮ್ಗೆ ಏನು ಹಬ್ಬ ಬಂತ ಒಂದು 500,000 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ, ಬೇರೆ ಏನೂ ಆಗಲ್ಲ. ನೀವು 500,000 ಉಳ್ಸೋಕೆ ಹೋಗಿ ನೋಡಿ ಎಷ್ಟೊಂದು ಜನದ ನೀವು ಜೀವನ ಕಳ್ಕೊಳ್ತೀರಾ, ಅವ್ರು ಕಳ್ಕೊತಾರೆ. ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ರಾಜಪ್ಪ ಅಂತೇಳಿ, ಜಯ ಕರ್ನಾಟಕ ರಕ್ಷಣಾ ಸಂಸ್ಥೆ. ಇದಿಷ್ಟು ಏನು ಚೀಟಿ ಹಾಕಿದ್ದಾರೆ ಅವರು ಮೋಸ ಹೋಗಿರುವಂಥದ್ದು. ಏನಂತಂದರೆ ಇವರು ಉಂಡು ಹೋದ ಕೊಂಡು ಹೋದ ಅನ್ನುವಂಥ ಒಂದು ಗಾದೆ ಮತ್ತು ಅಕ್ಷರಶಃ ಇವರಿಗೆ ಅನ್ವಯಿಸುತ್ತೆ. ಯಾಕೆಂತಂದರೆ ಯುಗಾದಿ ಹಬ್ಬಕ್ಕೆ ಚೀಟಿ ಹಾಕಿದವ್ರು ಈಗ ದುಡ್ಡು ಕಳ್ಕೊಂಡಿದ್ದಾರೆ. ಈಗ ದುಡ್ಡು ಬರ್ತಾ ಇಲ್ಲ. ಈಗ ಕೋಟ್ಯಾಂತರ ರೂಪಾಯಿ
ಸಾವಿರಾರು ಜನರಿಗೆ ಮೋಸ ಮಾಡಿರುವಂಥದ್ದು. ಅಂದರೆ ಒಬ್ಬೊಬ್ಬರ ಕೈಯಲ್ಲಿ 100, 200, 300 ಕಾರ್ಡ್ಗಳನ್ನು ಕೊಟ್ಟು ಚೀಟಿ ಕಟ್ಟಿಸ್ಕೊಂಡು ರಾತ್ರೋರಾತ್ರಿ ದುಡ್ಡೆತ್ಕೊಂಡು ಈಗ ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಈಗ ಬೆಟೈನ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.